ದೇವೇಗೌಡರು ಅಂತವ್ರೆ ಹಲವಾರು ಸಲ ಕುಮಾರಸ್ವಾಮಿ ಹೇಳಿದಾರಲ್ಲ, ಪಕ್ಷ ನಡಿಬೇಕು ಅಂದರೆ ನಾವು MP ಸೀಟ್ಗಳನ್ನ ಮಾರ್ಕೊಳ್ಬೇಕು, MLC ಸೀಟ್ಗಳನ್ನ ಮಾರ್ಕೊಳ್ಬೇಕು ಅಂತ. ಅವ್ರು ಹೇಳಿದ್ದಾರೆ, ಬೇರೆಯವ್ರು ಹೇಳಿಲ್ಲ ಅಷ್ಟೇ. ಯಾರ್ಯಾರಿಗೂ ತಮಿಳ್ನಾಡವ್ರಿಗೆಲ್ಲ ದೇವೇಗೌಡರು ಮಾರಿದ್ರು MP ಸೀಟ್ನ, ರಾಜ್ಯಸಭಾ MP ಅಂತ ಹೇಳ್ತಾರಲ್ವಾ, ಆ ಥರಕ್ಕೆ ಮಾರೋದ್ರ ಬದಲಿಗೆ ಪ್ರೈಮರಿ ಎಲೆಕ್ಷನ್ಸ್ ನಡಿಬೇಕು. ಇದೆಲ್ಲ ಏನು ರಾಜಕೀಯವಾಗಿ ಕೆಲವೊಂದು ತಪ್ಪುಗಳು ಹೆಂಗಾಗ್ಬಿಡುತ್ತೆ, ಇವ್ರಿಗೇನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಒಂದು ದುರಾಸೆ ಅಥವಾ ಏನೋ ಒಂದು ಆ ಒಂದು ಕಂಟ್ರೋಲಿಂಗ್ ನೇಚರ್ ನಮ್ಮ ದೇಶದಲ್ಲಿ. ಎಲ್ಲಿ ತನಕ ಟರ್ಮ್ ಲಿಮಿಟ್ಸ್ ಬರಲ್ವೋ ಈ ದೇಶದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಬರಲ್ಲ, ವಂಶ ಪಾರಂಪರ್ಯ ರಾಜಕಾರಣ ಮುಂದುವರಿಯುತ್ತೆ. ಅಮೇರಿಕದಲ್ಲಿದ್ದಂಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಒಂದು ಪಕ್ಷದ ಅಧ್ಯಕ್ಷನಾಗಲಿ ಅಥವಾ ಪ್ರಧಾನಮಂತ್ರಿ ಅಥವಾ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಿಗೆ 2 ಟರ್ಮ್ಗಿಂತ ಜಾಸ್ತಿ ಇರಬಾರ್ದು, ಅವ್ರನ್ನ ತೆಗಿಬೇಕು. ಅವರು ಬೇರೆದಕ್ಕೆ ಹೋಗ್ಬೇಕು, ಮೇಲಕ್ಕಾದ್ರೂ ಹೋಗಲಿ, ಕೆಳಗಡೆನಾದ್ರೂ ಹೋಗಲಿ, ಅಥವಾ ರಿಟೈರ್ಡ್ ಆದರೂ ಆಗಲಿ. ಎಲ್ಲಿ ತನಕ ಈ ಟರ್ಮ್ ಲಿಮಿಟ್ಸ್ ಇರಲ್ವೋ ಪಕ್ಷಗಳು ಆಸ್ತಿ ಸಾರ್ವಜನಿಕ ಆಸ್ತಿ. ನಾನೊಂದು ಪಕ್ಷದ ಅಧ್ಯಕ್ಷ, ಈಗ ಇದು ಈ ಪಕ್ಷ ಸಾರ್ವಜನಿಕರದು, ಪಕ್ಷದ ಸದಸ್ಯರದು, ಈ ದೇಶದ ಸಂವಿಧಾನ ಪ್ರಕಾರ ನಡೀತಿರೋದು. ಆದರೆ ನಾನು ವೈಯಕ್ತಿಕ ಆಸ್ತಿ ಮಾಡ್ಕೊಳ್ಬಹುದು. ಯಾಕೆ? ನಾನು ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಂಡು, ನಂಗೆ ಬೇಕಾದಂಗೆ ತಿದ್ದುಪಡಿ ಮಾಡಿಕೊಂಡು ಬಯಲಾಗಳನ್ನೆಲ್ಲ ಇವೆಲ್ಲ ಹೋಗಬೇಕು. ಪೂರ್ತಿ ಒಂದು ಶಿಸ್ತು ಬರಬೇಕು. ಎಲ್ಲ ಸಂವಿಧಾನದ ಪ್ರಕಾರ, ಬಯಲಾಗಳ ಪ್ರಕಾರ ಪಕ್ಷಗಳು ನಡೆಯುವಂಥದ್ದು. ಆಂತರಿಕ ಪ್ರಜಾಪ್ರಭುತ್ವ, ಪ್ರೈಮರಿ ಎಲೆಕ್ಷನ್ಸು. ದೇವೇಗೌಡರು ಅಂತವ್ರೆ ಹಲವಾರು ಸಲ ಕುಮಾರಸ್ವಾಮಿ ಹೇಳಿದಾರಲ್ಲ, ಪಕ್ಷ ನಡಿಬೇಕು ಅಂದರೆ ನಾವು MP ಸೀಟ್ಗಳನ್ನ ಮಾರ್ಕೊಳ್ಬೇಕು, MLC ಸೀಟ್ಗಳನ್ನ ಮಾರ್ಕೊಳ್ಬೇಕು ಅಂತ. ಅವ್ರು ಹೇಳಿದ್ದಾರೆ, ಬೇರೆಯವ್ರು ಹೇಳಿಲ್ಲ ಅಷ್ಟೇ. ಯಾರ್ಯಾರಿಗೂ ತಮಿಳ್ನಾಡವ್ರಿಗೆಲ್ಲ ದೇವೇಗೌಡರು ಮಾರಿದ್ರು MP ಸೀಟ್ನ, ರಾಜ್ಯಸಭಾ MP ಅಂತ ಹೇಳ್ತಾರಲ್ವಾ, ಆ ಥರಕ್ಕೆ ಮಾರೋದ್ರ ಬದಲಿಗೆ ಪ್ರೈಮರಿ ಎಲೆಕ್ಷನ್ಸ್ ನಡಿಬೇಕು. MLA ಸೀಟ್ಗಳಿಗೂ ಪ್ರೈಮರಿ ನಡಿಬೇಕು, MLCಗಳಿಗೆ ಅವರಲ್ಲೇ ನಡಿಬೇಕು. MP MLCಗಳಿಗೆ ಅವರಲ್ಲೇ ಒಂದು ಹೆಸರುಗಳು ಕೊಟ್ಟು ಅವರು ಯಾರು ತೀರ್ಮಾನ ಮಾಡ್ತಾರೋ ಅಂಥದ್ದಾಗಬೇಕು. ಈ ಥರದ್ದೆಲ್ಲ ಬರಬೇಕು. ಸೊ ಹಾಗಾಗಿ ಇಂದಿರಾ ಗಾಂಧಿ ಅವರು ಇನ್ನು ಗಾಂಧಿ ಯಾವುದೇ ಕಾರಣಕ್ಕೂ ಗಾಂಧಿ ವಂಶಸ್ಥರಲ್ಲ. ಆದರೆ ಗಾಂಧಿ ಅಂತ ಬಂದಿದ್ದು ಸಹ ಅದೊಂದು ಪ್ರೇರಣೆಯಿಂದ. ಆದರೆ ಎಷ್ಟೇ ಆಗಲಿ ಜವಾಹರ್ಲಾಲ್ ನೆಹರು ದೇಶ ನಿಜಕ್ಕೂ ಭಾಳ ಜನ ಜವಾಹರ್ಲಾಲ್ ನೆಹರು ಅವರನ್ನು ಇವತ್ತಿಗೆ ಭಾಳ ತುಚ್ಛೀಕರಿಸಿ ಮಾತಾಡ್ತಾರೆ. ಅವರು ಥರ ನಿರ್ಲಕ್ಷ್ಯಕ್ಕೆ ಅಥವಾ ಒಂದು ರೀತಿಯಲ್ಲಿ ತುಚ್ಛತೆಗೆ ಕ್ಷುದ್ರರು ಅಂತ ನಾನು ಭಾವಿಸ್ತೀನಿ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅಥವಾ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಅವ್ರು ಬಿಟ್ಬಿಡೋಣ. ಜವಾಹರ್ಲಾಲ್ ನೆಹರು ಮಾತ್ರ ಭಾಳ ದೊಡ್ಡ ಮನುಷ್ಯ, ಪ್ರಕಾಂಡ ಪಂಡಿತ, ವ್ಯವಸ್ಥೆ ಬಗ್ಗೆ, ಸಮಾಜದ ಬಗ್ಗೆ ಇದ್ದಂಥವ್ರು. ಅವತ್ತು ತಿನ್ನೋದಕ್ಕೆ ಗತಿ ಇಲ್ಲದಂಥ ಸಂದರ್ಭದಲ್ಲಿ ದೇಶದಲ್ಲಿ BHEL, BEL, BEMEL, BGML ಥರ ಏನೇನೋ ಹಲವಾರು ಸಾರ್ವಜನಿಕ ಸಂಸ್ಥೆಗಳನ್ನ ಕಟ್ಟಿದಂಥವ್ರು, ಯೂನಿವರ್ಸಿಟಿಗಳನ್ನ ಕಟ್ಟಿದಂಥವ್ರು, ವೈಚಾರಿಕತೆ ತಂದಂಥವ್ರು, ಮೂಢನಂಬಿಕೆಗಳನ್ನು ಪ್ರೋತ್ಸಾಹ ಕೊಡದೇ ಇದ್ದಂಥ ಭಾಳ ದೊಡ್ಡ ಮನುಷ್ಯ ಜವಾಹರ್ಲಾಲ್ ನೆಹರು. ಭಾರತ ಸದಾ ಕೃತಜ್ಞವಾಗಿರಬೇಕು ಜವಾಹರ್ಲಾಲ್ ನೆಹರು ಅವರಿಗೆ. ಭಾಳ ಜನ ತಮ್ಮದೇನೋ ತೋರಿಸ್ಕೊಳ್ಬೇಕು, ನಾನು ದೊಡ್ಡ ಮನುಷ್ಯ ಆಗಿಬಿಡ್ಬೇಕು ಅಂತೇಳಿ ಕ್ಷುದ್ರ ಮನಸ್ಥಿತಿಯವರು ಜವಾಹರ್ಲಾಲ್ ನೆಹರು. 9 ವರ್ಷ ಜೈಲಲ್ಲಿದ್ದ ಮನುಷ್ಯ, ಏನು ಬೇಕಾಗಿತ್ತು ಅವರಿಗೆ? ಅಗರ್ಭ ಶ್ರೀಮಂತರು ಅವರೆಲ್ಲ ಯಾಕೆ ಜೈಲಲ್ಲಿದ್ದರು? ಯಾಕಿರಬೇಕಾಗಿತ್ತು? ಬೇರೆ ಬೇರೆ ಇರ್ತವ್ರಿಗೆ ಎಷ್ಟೋ ಜನ ದೇಶದಲ್ಲಿದ್ದಂಥ ದೊಡ್ಡ ದೊಡ್ಡ ರಾಜರುಗಳೆಲ್ಲ ಬ್ರಿಟಿಷರು ಬೂಟ್ ನೆಕ್ತಾ ಇದ್ದರು, ಶ್ರೀಮಂತರೆಲ್ಲ ಬ್ರಿಟಿಷರು ಬೂಟ್ ನೆಕ್ತಾ ಇದ್ದರು. ನನ್ನ ಅಜ್ಜ, ನಾನು ಇತ್ತೀಚೆಗೆ ಯೋಚನೆ ಮಾಡಿದಾಗ ನನಗೆ ಹೊಳೆದಿದ್ದು, ನನ್ನ ತಾಯಿಯ ತಂದೆ ಸಹ ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡಿದವರು. ಏನು ಒಬ್ಬ ಗ್ರಾಮ ಲೆಕ್ಕಗಂತಾರ ತಮಿಳ್ನಾಡಲ್ಲಿ ಅವರು, ತಮಿಳ್ನಾಡು ಅವ್ರದ್ದು ಹೊಸೂರು ತಾಲೂಕು, ನಮ್ಮ ಪಕ್ಕದ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ದೂರದಲ್ಲಿ. ಆವತ್ತು ತಮಿಳ್ನಾಡು, ಇವಾಗ ಬಹುತೇಕ ತಮಿಳ್ನಾಡು ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿತ್ತು. ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಏನು ಸುತ್ತ ಒಂದು 6-7 ಊರುಗಳ ಗ್ರಾಮ ಏನು ಕಂದಾಯವನ್ನು ಕಲೆಕ್ಟ್ ಮಾಡುವಂಥ ಏನು ನಮ್ಮ ವಿಲೇಜ್ ಅಕೌಂಟೆಂಟ್ ಇದ್ದಾರೆ, ಆ ಕೆಲಸವನ್ನು ನಮ್ಮ ಅಜ್ಜ ಮಾಡ್ತಾಯಿದ್ರು. ಇವರೆಲ್ಲ ಆರ್ಡಿನರಿ ಜನ. ಆದರೆ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಏನು ರಾವ್ ಬಹದ್ದೂರ್ ಅಂತ ಹೆಸರು ಬರ್ತಾಯಿತ್ತು. ಬ್ರಿಟಿಷ್ ಸರ್ಕಾರದಲ್ಲಿ ಸೇವೆ ಮಾಡಿದಂಥವ್ರಿಗೆ ರಾವ್ ಬಹದ್ದೂರ್ ಅಂತ ಹೆಸರು ಕೊಡ್ತಾಯಿದ್ರು. ಸೊ ಇಂಥವರೆಲ್ಲ ಬ್ರಿಟಿಷರು ಬೂಟ್ ನೆಕ್ತಿರೋವಾಗ ಇಂಥವರೆಲ್ಲ ಹೋಗಿ ಸ್ವಾತಂತ್ರ್ಯಕ್ಕಾಗಿ, ಪ್ರಜಾಪ್ರಭುತ್ವಕ್ಕಾಗಿ ಎಷ್ಟು ಸರಳವಾಗಿ ಇವ್ರ ಮೇಲೆ ಗಾಂಧಿ ಇನ್ಫ್ಲುಯೆನ್ಸ್ ಎಷ್ಟಿತ್ತು ಅಂತ ನಾವು ನೋಡಬೇಕು. ಈ ದೇಶ ಇವತ್ತು ಇರುವಂಥದ್ದಕ್ಕೆ ನಾವು ಬಹಳ ಜನರು ಕೃತಜ್ಞರಾಗಿರಬೇಕು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮದು ಪಾಕಿಸ್ತಾನಕ್ಕಿಂತ ಕಡಿಮೆಯಾಗಿ, ಕೀಳಾಗಿ ಇಷ್ಟೊತ್ತಿಗೆ ದೇಶ 10 ಭಾಗಗಳಾಗಿ ಅಂಥ ಕಾಲದಲ್ಲಿ ಮುಳುಗೋಗ್ತಿತ್ತು. ಪುಣ್ಯ ನಮ್ದು ಯಾವುದೋ ಪುಣ್ಯ, ಅವತ್ತು ಅವರು ದೊಡ್ಡ ಮನುಷ್ಯರು, ಅವ್ರ ಪುಣ್ಯ ನಮ್ಮನ್ನು ಕಾಪಾಡ್ತಿರೋದು. ಆದರೆ ಅದಕ್ಕೆ ನಾವು ಕಾಪಾಡ್ಕೊಳ್ಳೋದಕ್ಕೆ ಅರ್ಹರ ಅಲ್ವ ಅನ್ನುವಂಥದ್ದು ಪ್ರಶ್ನೆ. ದಯವಿಟ್ಟು ಜನ ನಾನು ಕೇಳ್ತಿರೋಂಥವ್ರಿಗೆ ಗಾಂಧೀಜಿಯ ಬಗ್ಗೆ, ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಟ್ಕೊಳ್ಳಿ, ನನಗೂ ಹಲವಾರು ಇದೆ. ಆದರೆ ತುಚ್ಛೀಕರಿಸಬೇಡಿ. ಅಯ್ಯೋ ಅವರೆಂಥವ್ರು, ಅವ್ರು ಯಾರು? ಇವತ್ತಿರೋ ಯಾರೋ ಅಯೋಗ್ಯರು, ನೀಚರು ಗಾಂಧೀಜಿ ಬಗ್ಗೆ, ನೆಹರು ಬಗ್ಗೆ ಏನೋ ಹೇಳ್ದ ಅಂಥೇಳಿ ನಿಮ್ಮ ಪೂರ್ವಿಕರನ್ನು, ಈ ದೇಶವನ್ನು ಕಟ್ಟೋದಕ್ಕೆ ಕೆಲಸ ಮಾಡಿದಂಥವ್ರನ್ನ, ಹುತಾತ್ಮರಾದವ್ರನ್ನ ತುಚ್ಛೀಕರಿಸಿದ್ರಿ ಅಂದರೆ ಬಹುಶಃ ನನಗೆ ಪಾಪ ಪುಣ್ಯ, ಪುನರ್ಜನ್ಮ, ಸ್ವರ್ಗ ನರಕದಲ್ಲಿ ನಂಬಿಕೆ ಇಲ್ಲ. ಆದರೆ ಅದೇನಾದ್ರು ಇತ್ತು ಅಂದರೆ ರೌರವ ನರಕ ಅಂತಾರಲ್ವ, ಗ್ಯಾರಂಟಿ ನಿಮ್ಗೆ ಅಲ್ಲಿ ಟಿಕೆಟ್ ಇರುತ್ತೆ. ಗೌರವ ಇರಲಿ. ಯಾರನ್ನೇ ಆಗಲಿ ತುಚ್ಛೀಕರಿಸ್ಬೇಡಿ, ಯಾರನ್ನೇ ಆಗಲಿ. ಆದರೆ ಇಂಥವ್ರನ್ನ ತುಚ್ಛೀಕರಿಸೋದಂತೂ ಮಹಾಪಾಪ. ತಿಳ್ಕೊಳ್ರಪ್ಪ, ಓದಿ, ಇತಿಹಾಸ ಓದಿ, ಅವರ ಆವತ್ತಿನ ಕಾಲಮಾನವನ್ನು ಅರ್ಥ ಮಾಡ್ಕೊಳ್ಳಿ, ಹೇಗಿತ್ತು ಆವತ್ತು ಅಂತ. ಇವತ್ತು ಹಲವಾರು ವಿಚಾರಗಳಿದೆ. ಒಂದು ವಿಚಾರ ಹೇಳ್ಬೇಕು ಅಂದರೆ, ನಮ್ಮ ದೇಶಕ್ಕೆ ಇವು ಯುದ್ಧ ನಡೆದಿದೆ. ಈಗ
ಈಗೇನು ನಮ್ಮ ಅಮೇರಿಕದವರೇ ನಮ್ಮನ್ನು ಡಿಕ್ಟೇಟ್ ಮಾಡ್ತಾ ಇದ್ದಾರೆ ಅಂತ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಯಾರು ನಮ್ಮನ್ನು ಡಿಕ್ಟೇಟ್ ಮಾಡೋದಕ್ಕೆ ಅಂತ. 65ನೇ ಇಸ್ವಿನಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆದಾಗ 10% ನಮ್ಮ ಆಹಾರ ಆಹಾರ ಸಾಮಗ್ರಿಗಳು ಅಮೇರಿಕದಿಂದ ಬರಬೇಕಾಗಿತ್ತು. ಆವತ್ತು ಅಮೇರಿಕದವರು ಜಾನ್ ಎಫ್ ಕೆನಡಿ ಸೇರಿದಂತೆ ಹಲವರು ನೀವು ಯುದ್ಧ ಮಾಡಬಾರ್ದು ಪಾಕಿಸ್ತಾನ ಜೊತೆಗೆ, ಇಲ್ಲಾಂದರೆ ನಾವು ನಿಮಗೆ ಕಳಿಸ್ತಿರೋ ಗೋಧಿ ನಿಲ್ಲಿಸ್ತೀವಿ ಅಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಎದುರಲಿಲ್ಲ, ಕುಂದಲಿಲ್ಲ. ಇರಲಿ, ನಾನು ನನ್ನ ದೇಶದ ಜನರ ಜೊತೆ ಮಾತಾಡ್ತೀನಿ ಅಂತೇಳಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ರೈತರನ್ನ ಹುರಿದುಂಬಿಸಿ ತಾವು ವಾರಕ್ಕೊಂದು ದಿವಸ ಉಪವಾಸ ಇರ್ತೀನಿ ಅಂತೇಳಿ ನಮಗೀಗ ನಾವು ಪರಾವಲಂಬನೆಯಿಂದ ಮುಕ್ತರಾಗಬೇಕು, ಅಮೇರಿಕಕ್ಕೆ ಬಗ್ಗಬಾರ್ದು, ಅಮೇರಿಕಕ್ಕೆ ಬಗ್ಗಿ ಪಾಕಿಸ್ತಾನ ಜೊತೆಗೆ ಯುದ್ಧ ನಿಲ್ಲಿಸಬಾರ್ದು. ಇವತ್ತು ನಾವು ನಮ್ಗೆ ಅನಿವಾರ್ಯವಾಗಿದೆ, ಯುದ್ಧ ಮಾಡಲೇಬೇಕು. ಹಾಗಾಗಿ ರೈತರು ಒಂದು ಬೆಳೆ ಬೆಳೆಯುವಂಥವ್ರು 2 ಬೆಳೆ ಬೆಳೀರಿ, 7 ದಿವಸ ತಿನ್ನುವಂಥವ್ರು ಒಂದೊತ್ತಾದರೂ ಉಪವಾಸ ಇರಿ ಅಂಥೇಳಿ ದೇಹದಲ್ಲಿ ಆಹಾರ ಕ್ಷಾಮ ಇದ್ರೂ ಅವರು ಉಪವಾಸ ಇದ್ದು ದೇಶವನ್ನು ನಡೆಸಿದ್ರು. ಇವತ್ತು ನಾನು ನೀವು 145 ಕೋಟಿ ಜನ ತಿಂದು ತೇಗಿ ವಾಂತಿ ಬೇದಿ ಎಲ್ಲ ಮಾಡ್ತಾಯಿದ್ರು. ಇವತ್ತು ಆಹಾರ ಸಿಕ್ಕಾಪಟ್ಟೆ ಇದೆ. ಹೆಂಗೆ ಬಂದ್ಬಿಡ್ತು ಇದು? ಹುಟ್ಟುಬಿಡ್ತಾ ಅದೇನು ಆಕಾಶದ ಬದುರ್ಬಿಡ್ತಾ? ನೆಹರು ಅಂತವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು ನಮ್ಮ ಆಲ್ಮಟ್ಟಿ ಡ್ಯಾಮಿಂದ ಇವತ್ತು ನಮ್ಮ ರಾಜ್ಯ ಭತ್ತದ ಕಣಜ. ಯಾರು ಅದಕ್ಕೆ ಬುನಾದಿ ಹಾಕಿದ್ದು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಅದಕ್ಕೆ ಅವ್ರ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಇರೋದು, ಆಲ್ಮಟ್ಟಿ ಜಲಾಶಯದ ಹೆಸರು. ಅದೇ ತರೀಕೆ ಎಷ್ಟೆಲ್ಲ ಡ್ಯಾಮ್ಗಳಿಗೆ, ತುಂಗಭದ್ರಾ ಡ್ಯಾಮ್ಗೆ ಅದು ಉದ್ಘಾಟನೆ ಮಾಡಿದ್ದು ಅಥವಾ ಶಂಕುಸ್ಥಾಪನೆ ಮಾಡಿದ್ದು ಜವಾಹರ್ಲಾಲ್ ನೆಹರು. ಎಷ್ಟು ಇತಿಹಾಸ ಇದೆ. ಅವರೆಲ್ಲ ಬಟ್ಟೆ ಕಟ್ಟಿ ದೇಶ ಕಟ್ಟಿದ್ರು. ಇವತ್ತಿರೋರು 10 ಲಕ್ಷ 50 ಲಕ್ಷ ಸೂಟ್ ಹಾಕ್ಕೊಂಡು 10,000 ಕೋಟಿಯ ಪ್ಲೇನಲ್ಲಿ ಓಡಾಡ್ತಾ ಓಹೋ ಭಾರತ ಅಂತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಕುಣಿಸೋದಕ್ಕೆ ಅಲ್ಲಾಡ್ಸೋಕ್ಕಾಗಲಿಲ್ಲ ಅಮೇರಿಕದವ್ರಿಗೆ. ಆದರೆ ಇವತ್ತು ತುದಿ ಬೆರಳೆಲ್ಲ ಅಥವಾ ಕಣ್ಣು ಇದರಲ್ಲೇ ನೋಟದಲ್ಲೇ ಕುಣಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಯೋಚನೆ ಮಾಡಿ ಆವತ್ತಿನ ದೊಡ್ಡ ಮನುಷ್ಯರು. ಅಯ್ಯೋ, ನನಗಂತೂ ಎಷ್ಟು ವಿಚಾರಗಳು ಹೇಳಬೇಕು, ಏನೆಲ್ಲ ಹೇಳಬೇಕು, ಏನೆಲ್ಲ ಇದೆ ಅಂತ ಅನಿಸುತ್ತೆ. ಆದರೆ ಹಿರಿಯರ ಬಗ್ಗೆ, ಪೂರ್ವಿಕರ ಬಗ್ಗೆ ಗೌರವ ಇಟ್ಕೊಳ್ಳಿ. ಯಾವನೋ ಹೇಳ್ದ ತುಚ್ಛ, ದುಷ್ಟ, ಅಧಮ, ಕೀಳು ಮನಸ್ಥಿತಿಯವನು ಯಾವನೋ ನೆಹರು ಬಗ್ಗೆ, ಗಾಂಧಿ ಬಗ್ಗೆ ಏನೋ ಕೀಳಾಗಿ ಮಾತಾಡ್ಬಿಟ್ಟು ಅಂಥೇಳಿ ಯುವಕರು, ವಿಶೇಷವಾಗಿ ಯುವಕರು, ಹೆಣ್ಣು ಮಕ್ಕಳು ಭಾಳ ಕೆಟ್ಟದಾಗಿ ಬರೀತಾರೆ, ನೋಡ್ತೀವಿ ನಾವು. ತಪ್ಪು. ಅದು ಅವ್ರ ಕರ್ಮ. ನಾನು ಇನ್ನೇನು ಹೇಳೋಕ್ಕಾಗೋದಿಲ್ಲ. ನನಗೂ ಕರ್ಮ ಸಿದ್ಧಾಂತ ನಂಬಿಕೆ ಇಲ್ಲ. ನಮ್ಮ ದೇಶದ ಇಂಥವರೆಲ್ಲ ದೇಶ ಸೇರಿದ್ರೆ ಯಾರ ಬಗ್ಗೆ ನಂಬಿಕೆ ಇರುತ್ತೆ? ಯಾರ ಗೌರವ ಇರೋದಿಲ್ಲ. ಆವಾಗ ಹಿರಿಯರ ಬಗ್ಗೆ, ಊರು ಕಟ್ಟದವ್ರ ಬಗ್ಗೆ ನಾವು ಗೌರವ ಕಳ್ಕೊಂಡ್ರೆ ಮುಂದಕ್ಕೆ ವಿನಾಶನೇ. ನೋವಿನ ವಿಚಾರ. ಓಕೆ ಸರ್, ತುಂಬ ವಿಚಾರಗಳನ್ನು ಹಂಚ್ಕೊಂಡ್ರೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.